ರಾಮಕೃಷ್ಣ ಮಠದ ನಿರ್ಭಯಾನಂದ ಸ್ವಾಮೀಜಿಗಳು, ಗದಗ್ನ ರಾಮಕೃಷ್ಣ ಮಠ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿಗಳೇ. ನಮಸ್ಕಾರಮ್ಮ. ಮೀಸಲಾತಿ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರಗಳು ಯಾವಾಗಲೂ ಕೂಡ ಒಂದು ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಬಳಕೆ ಮಾಡಿಕೊಳ್ತಾ ಬಂದಿವೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ. ಯಾಕಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲೂ ಕೂಡ 4% ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಮುಸ್ಲಿಮರಿಗೆ ಬೇಕು ಅಂತ. ಈ ಮೀಸಲಾತಿಯಿಂದ ಮಾತ್ರ ಉದ್ಧಾರ ಸಾಧ್ಯನಾ? ನಿಮ್ಮ ದೃಷ್ಟಿಕೋನ ಏನು ಇದ್ರ ಬಗ್ಗೆ? ಮೀಸಲಾತಿ ಬೇಕು. ನಾನು ಯಾವ ಕಾಲಕ್ಕೂ ಮೀಸಲಾತಿ ವಿರುದ್ಧ ಇಲ್ಲ. ಮೀಸಲಾತಿ ಬೇಕು ಅಂತ ನಾನು ಹೇಳಲ್ಲ, ಬೇಕೇ ಬೇಕು ಅಂತ ಹೇಳುವ ವ್ಯಕ್ತಿ ನಾನು. ಎಲ್ಲಿವರೆಗೆ ಪ್ರಕೃತಿ ಸಮಾಜದಲ್ಲಿ ಅಸಮಾನತೆಯನ್ನು ಮಾಡಿದೆ, ದುರ್ಬಲ ವರ್ಗಗಳು ಪ್ರಬಲ ವರ್ಗಗಳು ಅಂತ 2 ವರ್ಗಗಳನ್ನ ಪ್ರಕೃತಿಯೇ ನಿರ್ಮಾಣ ಮಾಡಿದೆ. ಕೆಲವರ ಬಲಶಾಲಿಗಳನ್ನಾಗಿ ಪ್ರಕೃತಿ ಯಾವಾಗ ಸೃಷ್ಟಿ ಮಾಡಿದೆ ಆವಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಮೀಸಲಾತಿ ಎನ್ನುವಂತಹದ್ದು ಬೇಕು. ಆದ್ರೆ ಯಾವ ಆಧಾರದ ಮೇಲೆ ಅಂತ ಸರ್ಕಾರಗಳು ಪ್ರಾರಂಭ ಬಂದಾಗಿದೆ ಅಂತ ಇಲ್ಲಿವರೆಗೆ, ಇಲ್ಲಿ ಅವರಿವರು ಅಂತಲ್ಲ, ಎಲ್ಲಾ ಪಕ್ಷಗಳು ಕೂಡ ಒಂದೇ ಮಾರ್ಗವನ್ನೇ ಅನುಸರಿಸ್ತಾ ಇವೆ. ಅವ್ರು ಅನುಸರಿಸ್ತಾ ಇರ್ತಕ್ಕಂಥ ಮಾರ್ಗ ಯಾವ ಆಧಾರದ ಮೇಲೆ ಕೊಡಬೇಕು ಅದು ಬಹಳ ಅವೈಜ್ಞಾನಿಕ. ದುರ್ಬಲರಿಗೆ ಸಹಾಯ ಸರ್ಕಾರ ಮಾಡಲೇಬೇಕು. ಹೇಗೆ ಮಾಡಬೇಕು? ಸವಲತ್ತುಗಳನ್ನು ಕೊಟ್ಟು ಸಹಾಯ ಮಾಡಬೇಕು. ದುರ್ಬಲರು ಅಂದ್ರೆ ಯಾರು? ಯಾವುದಾದ್ರೂ ಒಂದು ಜಾತಿಯೋ, ಯಾವುದಾದ್ರೂ ಒಂದು ಧರ್ಮವೋ, ಯಾವುದಾದ್ರೂ ಒಂದು ಪ್ರಾದೇಶಿಕ ಭಾಗವೋ, ಯಾವುದಾದ್ರೂ ಒಂದು ಭಾಷಾ ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಜನರು ಅದು ಎಂದಿಗೂ ಅಲ್ಲ. ಪ್ರತಿ ಪ್ರಾದೇಶಿಕ ಭಾಗದಲ್ಲೂ ದುರ್ಬಲರು ಸಬಲರು ಇದ್ದಾರೆ, ಪ್ರತಿ ಭಾಷೆಯಲ್ಲೂ ಇದ್ದಾರೆ, ಪ್ರತಿ ಜಾತಿಯಲ್ಲೂ ಇದ್ದಾರೆ, ಪ್ರತಿ ಧರ್ಮದಲ್ಲೂ ಇದ್ದಾರೆ. ಈ ಜಾತಿಯವರೆಲ್ಲ ದುರ್ಬಲರು, ಎಷ್ಟು ಅವೈಜ್ಞಾನಿಕ ಅದು. ಈ ಜಾತಿಯವರೆಲ್ಲ ಪ್ರಬಲರು, ಎಷ್ಟು ಅವೈಜ್ಞಾನಿಕ ಅದು. ಹಾಗೆಯೇ ಭಾಷೆ, ಹಾಗೆಯೇ ಪ್ರದೇಶ. ಒಬ್ಬೊಬ್ಬರನ್ನು ಗುರುತಿಸಬೇಕು. ದುರ್ಬಲರು ಯಾರು? ಒಂದೊಂದು ಭಾಷೆಯಲ್ಲಿ ದುರ್ಬಲರು ಇದ್ದಾರೆ, ಆ ದುರ್ಬಲರನ್ನು ಗಮನಿಸಿ. ಒಂದೊಂದು ಪ್ರಾದೇಶಿಕ ಚೌಕಟ್ಟಿನಲ್ಲಿ ದುರ್ಬಲರಿದ್ದಾರೆ, ಅವರನ್ನು ಗುರುತಿಸಿ ಸರಿಯಾಗಿ. ಒಂದೊಂದು ಭಾಷೆ ಮಾತನಾಡೋ ದುರ್ಬಲರಿದ್ದಾರೆ, ಅವರನ್ನು ಗುರುತಿಸಿ. ದುರ್ಬಲರನ್ನೆಲ್ಲ ಗುರುತಿಸಿ ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡಿ, ಸಹಾಯ ಮಾಡಿ, ಬೆಂಬಲ ಕೊಡಿ. ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತ ಒಬ್ಬ ವಿದ್ಯಾರ್ಥಿಗೂ ಅಥವಾ 5 ವಿದ್ಯಾರ್ಥಿಗಳಿಗೂ ಒಬ್ಬ ಟೀಚರ್ ನೀಡಿ. ಮುಂದುವರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 40-30 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ನೀಡ್ರೆ, ಇವರಿಗೆ 3 ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ನೀಡಿ ಪೂರ್ತಿ ಗಮನ ಕೊಡೋ ಹಾಗೆ ಮಾಡಿ. ಹೀಗೆ ಒಂದು ಎಕ್ಸಾಂಪಲ್ ಹೇಳಿದೆ ನಾನು, ವಿದ್ಯಾರ್ಥಿ ಎಕ್ಸಾಂಪಲ್ ತಗೊಂಡು. ಜನರಲಿ ಇವರು ಮೀಸಲಾತಿಗೆ ಅನುಸರಿಸ್ತಾ ಇರತಕ್ಕಂತ ತತ್ವ, ಫಿಲಾಸಫಿ ಏನಿದೆ ಅದು ಸಂಪೂರ್ಣವಾಗಿ ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ಹೀಗಾಗಿ ಮುಸಲ್ಮಾನರಿಗೆ ಅಥವಾ ಯಾವುದೋ ಒಂದು ವರ್ಗಕ್ಕೆ ಅಥವಾ ಇನ್ಯಾವುದೋ ಒಂದು ವರ್ಗಕ್ಕೆ, ಒಂದು ವರ್ಗದಲ್ಲಿ ಹುಟ್ಟಿರ್ತಕ್ಕಂಥವರು ಯಾರಿಗೂ ಅವ್ರಿಗೆ ಮೀಸಲಾತಿ ಕೊಡೋದೇ ಬೇಡ. ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ಕೆಲವು ವರ್ಗಗಳು, ಅವ್ರಿಗೆ ಮೀಸಲಾತಿ ಇಲ್ಲ. ಶ್ರೀಮಂತಿಕೆಯಲ್ಲಿ ಸೇರಿ ಮುಳುಗ್ತಾ ಇದ್ದಾರೆ ಕೆಲವು ವರ್ಗಗಳ ಕೆಲವು ಜನ, ಅವ್ರಿಗಿನ್ನೂ ಮೀಸಲಾತಿನೇ ಇದೆ. ಏನರ್ಥ ಇದಕ್ಕೆ? ಸ್ವಾಮಿ ವಿವೇಕಾನಂದರು ಏನು ಇದರ ಕಡೆ ಗಮನ ಕೊಟ್ಟಿರ್ಲಿಲ್ವಾ? ದೀನ ದೇವೋಭವ, ದರಿದ್ರ ದೇವೋಭವ, ರೋಗಿ ದೇವೋಭವ, ಪಾಪಿ ದೇವೋಭವ. ಇದರರ್ಥ ದೀನ, ದರಿದ್ರ, ರೋಗಿ, ಪಾಪಿ ಇವರನ್ನ ದೇವರಿಗೆ ನೀವು ಉಪಚರಿಸಿದಂತೆ ಅವರಿಗೆ ಉಪಚಾರ ಕೊಟ್ಟು, ದೀನ ದೈನ್ಯತೆಯಿಂದ, ದರಿದ್ರ ದಾರಿದ್ರ್ಯದಿಂದ, ಪಾಪಿ ತನ್ನ ಪಾಪ ಕರ್ಮಗಳಿಂದ ಪಾರಾಗುವ ಹಾಗೆ ಅವ್ರನ್ನೆಲ್ಲ ಮೇಲಕ್ಕೆ ಎತ್ತಿ. ವಿವೇಕಾನಂದರು ಒಂದ್ ರೀತಿಯಲ್ಲಿ ಮೀಸಲಾತಿಯನ್ನ ಇವರೆಲ್ಲ ಬರುವುದಕ್ಕಿಂತ ಮುಂಚೆ 70 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ದೀನನಿಗೆ ಏನ್ ಕೊಡ್ಬೇಕು? ಅವನ ದೈನ್ಯತೆ, ಆತ್ಮವಿಶ್ವಾಸವನ್ನು ಏರಿಸಿ ದೈನ್ಯತೆಯನ್ನು ಕೊಡು. ಆತ್ಮವಿಶ್ವಾಸವನ್ನು ಏರಿಸಿ ಅವನು ಸಬಲನನ್ನಾಗಿ ಮಾಡಬೇಕು. ಅವನು ಆ ಕಡೆ ಹೋದ, ಪ್ರಬಲನಾದ, ಇನ್ನವನು ದೀನನಲ್ಲ. ಇವತ್ತು ದೀನನಾಗಿರೋನ ಮಕ್ಕಳು ಇವತ್ತಿನ ಸರ್ಕಾರಗಳ, ಇವತ್ತಿನ ರಾಜಕೀಯ ಪಕ್ಷಗಳ ಪ್ರಕಾರ ಒಂದು ಕಾಲದಲ್ಲಿ ದೀನನಾಗಿದ್ದವನ ಮಕ್ಕಳೂ ದೀನರೇ, ಅವ್ರ ಮೊಮ್ಮಕ್ಕಳೂ ದೀನರೇ, ಅವರ ಮರಿಮಕ್ಕಳೂ ದೀನರೇ. ಹಾಗಾದ್ರೆ ಈ 4 ತಲೆಮಾರುಗಳ ಮೂಲಕ ನೀವು ಕೈಗೊಂಡ ಕ್ರಮಗಳಾದ ಲಾಭ ಏನು?
ಎಷ್ಟು ಜನ ಬಡವರಾಗಿದ್ದವರು ಒಂದೇ ತಲೆಮಾರಿನಲ್ಲಿ ಶ್ರೀಮಂತರಾಗಿದ್ದಾರೆ. ಆದ್ರೆ ಜಾತಿಯ ಆಧಾರದ ಮೇಲೆ, ವರ್ಗ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನೀವೇನಾದ್ರೂ ಈ ರೀತಿ ಇಟ್ಕೊಂಡ್ರೆ ಶ್ರೀಮಂತರಾದ ಮಕ್ಕಳು ಬಡವರನ್ನಾಗೆ ಪರಿಗಣಿಸಬೇಕಾಗುತ್ತೆ. ಎಂಥ ಅನ್ಯಾಯ ಇದು! ಇದು ಯಾವ ಕಾಲಕ್ಕೂ ಒಳ್ಳೇದಲ್ಲ. ಒಂದು ಸರ್ಕಾರ, ಒಂದು ಪಕ್ಷ, ರಾಜಕೀಯ ಪಕ್ಷ ಒಂದು ಯಾವುದೋ ಒಂದು ವರ್ಗಕ್ಕೆ ಒಂದು ಮೀಸಲಾತಿಯನ್ನು ಇಟ್ಟಿರ್ತಕ್ಕಂಥದ್ದನ್ನ ನಾನು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ನನಗೆ ಎಲ್ಲಾ ವರ್ಗಗಳು ಒಂದೇ, ಎಲ್ಲಾ ವರ್ಗಗಳಿಗೂ ಮಿತ್ರನಾಗಬೇಕಾದ್ರೆ ಸನ್ಯಾಸ ಧರ್ಮ. ನಾನು ಮೊದಲಿಂದ ಹಾಗೆ ಬದುಕಿದ್ದೇನೆ ಮತ್ತು ಮೀಸಲಾತಿಯ ತತ್ವದ ವಿರುದ್ಧವೇ, ಆ ತತ್ವಕ್ಕೆ ವಿರುದ್ಧ ನಾನು ಅಂತಲ್ಲ. ಮೀಸಲಾತಿ ಬೇಕು, ಬೇಕೇ ಬೇಕು. ಇನ್ನು ಹಲವಾರು ತಲೆಮಾರುಗಳವರೆಗೆ ಅದು ಬೇಕು ಅಂತಲೇ ಹೇಳುವುದು ನಾನು. ಆದರೆ ನೀವು ಅನುಸರಿಸ್ತಾ ಇರ್ತಕ್ಕಂಥ ಮಾರ್ಗ ಸರಿಯಿಲ್ಲ. ಈ ಮಾರ್ಗವನ್ನು ಅನುಸರಿಸಿದರೆ ಸಮಾಜದಲ್ಲಿ ಒಂದು ರೀತಿಯ ಏರುಪೇರುಗಳು ಮುಂದುವರಿತಾ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದು ವರ್ಗ ಇನ್ನೊಂದು ವರ್ಗ ಕಂಡ್ರೆ ಕತ್ತಿ ಮೆಸಿತಾನೇ ಇರುತ್ತೆ. ಹ್ಯೂಮನ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಬೇಕು. ತ್ರಿವೇಣಿ ಅನ್ನುವಂತ ಕನ್ನಡ ಕಾದಂಬರಿಗಾರ್ತಿ ಒಂದು ಕಾದಂಬರಿ ಬರೆದಿದ್ದಾರೆ. ಅದರಲ್ಲಿ ಒಬ್ಬಳು ಹುಡುಗಿ ಬೆಕ್ಕನ್ನು ಹೊಡಿತಾ ಇರ್ತಾಳೆ. ಮನೆಗೆ ಬಂದು ಬೆಕ್ಕುಗಳನ್ನೆಲ್ಲ ಹೊಡಿತಾ ಇರ್ತಾಳೆ. ಆ ಬೆಕ್ಕುಗಳು ಏನೋ ಮಾಡ್ತಾ ಇರಲ್ಲ, ಆದ್ರೆ ಬೆಕ್ಕನ್ನು ಹೊಡಿತಾ ಇರ್ತಾಳೆ. ಯಾಕೆಂದ್ರೆ ಆ ಹುಡುಗಿಗೆ ಒಬ್ಬಳು ಮಲತಾಯಿ ಇರ್ತಾಳೆ. ಅವಳ ಕಣ್ಣು ಬೆಕ್ಕಿನ ಕಣ್ಣಿರುತ್ತೆ. ಆ ಮಲತಾಯಿ ಹುಡುಗಿಯನ್ನ ಬಹಳ ಹಿಂಸೆ ಒಳಪಡಿಸ್ತಾ ಇರ್ತಾಳೆ, ಬಹಳ ಕಾಡ್ತಾ ಇರ್ತಾಳೆ. ಮಲತಾಯಿಯ ಮೇಲಿನ ರೋಷದಿಂದ, ಬೆಕ್ಕಿನ ಕಣ್ಣಿದ್ದ ಮಲತಾಯಿ ರೋಷದಿಂದ ಬೆಕ್ಕಿಗೆ ಹೊಡಿತಾಳೆ. ಇದು ಹ್ಯೂಮನ್ ಸೈಕಾಲಜಿ. ಸಮಾಜದಲ್ಲಿ ಏರುಪೇರುಗಳು ಹೀಗೆ ಆಗೋದು. ಒಂದು ಸಲ ಒಂದು ವರ್ಗದವರು, ಒಬ್ಬರು ಮುಸಲ್ಮಾನರ ಹುಡುಗಿ ಒಂದು ಸಲ ಟಿವಿ ಇಂಟರ್ವ್ಯೂನಲ್ಲಿ ಕೇಳಿದ್ಲು, ನಾವು ಯಾವ ಸವಲತ್ತುಗಳನ್ನು ಕೇಳದೆ ನಮ್ಗೆ ಎಷ್ಟೋ ಸವಲತ್ತುಗಳು ಕೊಡ್ತಾ ನೀವೇ ಸಮಾಜದ ಬೇರೆ ವರ್ಗಗಳು ನಮ್ಮ ಮೇಲೆ ಹುರಿದು ಬೀಳೋ ಹಾಗೆ ಮಾಡ್ತಾ ಇದ್ದೀರಿ ಅಂತ ತರಾಟೆ ತಗೊಂಡಿದ್ರು. ಓಕೆ, ಈ ಕೊನೆಯದಾಗಿ ಕರ್ನಾಟಕ ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಿ ನಿರ್ಭಯಾನಂದ ಸ್ವಾಮಿಗಳೇ? ಯಾವುದು? ಕೊನೆಯದಾಗಿ ಕರ್ನಾಟಕ ಸರ್ಕಾರಕ್ಕೆ ಈ ವಿಚಾರಗಳಲ್ಲಿ, ತಾರತಮ್ಯದ ವಿಚಾರದಲ್ಲಿ ಏನ್ ಹೇಳೋಕ್ ಬಯಸ್ತೀರಿ? ಸರ್ಕಾರಕ್ಕೆ ಎಲ್ಲಾ ಪ್ರಜೆಗಳು ಕೂಡ ಒಂದೇ, ಸಮ. ತಾರತಮ್ಯ ಬುದ್ಧಿ ಎನ್ನುವಂತದ್ದಿರಬಾರದು. ಆ ತಾರತಮ್ಯ ಎಲ್ಲಿ ಬರಬೇಕು ಅಂತಂದ್ರೆ ನಾನು ಇಷ್ಟೊತ್ತು ಹೇಳಿದ ಹಾಗೆ ದುರ್ಬಲರ ಕಡೆಗೆ ಸ್ವಲ್ಪ ಹೆಚ್ಚು ಗಮನ, ಪ್ರಬಲರ ಕಡೆಗೆ ಸ್ವಲ್ಪ ಕಡಿಮೆ ಗಮನ. ಜನರಲ್ಲಿ ಹೇಳಬೇಕು ಅಂದ್ರೆ ಇದೇ ಮೋಸ್ಟ್ ಸೈಂಟಿಫಿಕ್. ಅನಾದಿ ಕಾಲದಿಂದ ಭಾರತ ಅನುಸರಿಸಿಕೊಂಡು ಬರ್ತಾ ಇರತಕ್ಕಂತಹದ್ದು ಇದನ್ನೇನೆ. ದುರ್ಬಲರಿಗೆ ಸಹಾಯಕರಾಗಿ ಭಗವದ್ಗೀತೆಯಲ್ಲೂ ಇದೆ, ವೇದಗಳಲ್ಲೂ ಇದೆ, ಉಪನಿಷತ್ತುಗಳಲ್ಲೂ ಇದೆ. ಇದೇ ನಾನು ಹೇಳುವಂತ ಮಾತು. ರಾಮಕೃಷ್ಣ ಮಠದ ನಿರ್ಭಯಾನಂದ ಸ್ವಾಮೀಜಿಗಳು, ಗದಗ್ನ ರಾಮಕೃಷ್ಣ ಮಠ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿಗಳೇ. ನಮಸ್ಕಾರಮ್ಮ. ಮೀಸಲಾತಿ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರಗಳು ಯಾವಾಗ್ಲೂ ಕೂಡ ಒಂದು ರಾಜಕೀಯ ಅಸ್ತ್ರವಾಗಿ, ದಾಳವಾಗಿ ಬಳಕೆ ಮಾಡ್ಕೊಳ್ತಾ ಬಂದಿವಿ ಅನ್ನೋ ಪ್ರಶ್ನೆ ಮೂಡುತ್ತೆ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ. ಯಾಕಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲೂ ಕೂಡ 4% ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಮುಸ್ಲಿಮರಿಗೆ ಬೇಕು ಅಂತ. ಈ ಮೀಸಲಾತಿಯಿಂದ ಮಾತ್ರ ಉದ್ಧಾರ ಸಾಧ್ಯನಾ? ನಿಮ್ಮ ದೃಷ್ಟಿಕೋನ ಏನು ಇದ್ರ ಬಗ್ಗೆ?